ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ. ಎಸ್, ನಾನು ಇವತ್ತು ಒಂದು ಪ್ಲೇನ್ ಸ್ಯಾರಿನ ಫುಲ್ ಲೆಂತ್ ಗೌನ್ ಆಗಿ ಕನ್ವರ್ಟ್ ಮಾಡಿಸ್ತಾ ಇದ್ದೀನಿ. ನನ್ನ ಪಕ್ಕದಲ್ಲಿ ಪ್ಲೇ ಆಗ್ತಿರೋ ವಿಡಿಯೋದಲ್ಲಿ ನಾನು ಯಾವ ಸ್ಯಾರಿ ಹಾಕೊಂಡಿದ್ದೀನಿ ಅದೇ ಸ್ಯಾರಿ ಇವತ್ತು ಒಂದು ಬ್ಯೂಟಿಫುಲ್ ಡ್ರೆಸ್ ಆಗಿ ಕನ್ವರ್ಟ್ ಆಗ್ತಾ ಇರೋದು. ನೀವು ಈ ಸ್ಯಾರಿನ ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಪ್ಲೇನ್. ನೀವು ಅದನ್ನು ಹಾಗೆ ಫುಲ್ ಲೆಂತ್ ಗೌನ್ ಮಾಡಿಸಿದ್ರೂ ಅದು ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಬಟ್ ನನ್ನ ಹತ್ರ ಆಲ್ರೆಡಿ ಸಾಕಷ್ಟು ಪ್ಲೇನ್ ಗೌನ್ಸ್ ಡ್ರೆಸ್ಸಸ್ ಇರೋದ್ರಿಂದ ನಾನು ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ ಇರೋ ಇನ್ನೊಂದು ಫ್ಯಾಬ್ರಿಕ್ ಜೊತೆಗೆ ಅದನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಆಲ್ರೆಡಿ ಒಂದು ಡಿಸೈನ ಡ್ರಾಫ್ಟ್ ಮಾಡಿದ್ದೀನಿ. ಸೊ ಈಗ ನಾನು ಆ ಸ್ಯಾರಿ ಮೇಲೆ ನಾನು ಸೆಲೆಕ್ಟ್ ಮಾಡಿರೋ ಫ್ಯಾಬ್ರಿಕ್ಸ್ನೆಲ್ಲ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕಲರ್ ಕಾಂಬಿನೇಷನ್ ಜೊತೆಗೆ ಫ್ಯಾಬ್ರಿಕ್ ಸೆಲೆಕ್ಷನ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಎರಡು ಫ್ಯಾಬ್ರಿಕ್ ವೇವ್ ಲೆಂತ್ ಮ್ಯಾಚ್ ಆದಾಗ್ಲೇ ನಮ್ಮ ಇಮ್ಯಾಜಿನೇಷನಲ್ಲಿ ಯಾವ ಡಿಸೈನ್ ಇದೆ ಅದು ಒಳ್ಳೆ ಔಟ್ಪುಟ್ ಕೊಡೋದು. ಹಾಗೆ ನಿಮಗೆ ಫ್ಯೂಚರಲ್ಲಿ ಫ್ಯಾಬ್ರಿಕ್ ಸೋರ್ಸಿಂಗ್ಗೆ ಅಥವಾ ಫ್ಯಾಬ್ರಿಕ್ ಚಾಯ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಬಂದರೆ ದಯವಿಟ್ಟು ನಿಮ್ಮ ಡಿಸೈನರ್ಸ್ ಹತ್ರ ಸಜೆಷನ್ಸ್ ತಗೊಳ್ಳಿ. ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇರುತ್ತೆ. ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಶಿಫಾನ್, ನೆಟ್, ಆರ್ಗ್ಯಾನ್ಸಾ, ಇನ್ನು ಸಾಕಷ್ಟು ಫ್ಯಾಬ್ರಿಕ್ ಜೊತೆಗೆ ಇನ್ನೊಂದು ಫ್ಯಾಬ್ರಿಕ್ನ ನಾವು ಮ್ಯಾಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಅಂದ್ಕೊಂಡಿರೋ ಡಿಸೈನು ಅದರ ಮೇಲೆ ಅಪ್ಲೈ ಮಾಡಿದಾಗ ಅದರ ಎಫೆಕ್ಟ್ ಹೇಗೆ ಕೊಡುತ್ತೆ, ಹಾಗೆ ಅದು ನಮ್ಮ ಬಾಡಿ ಟೈಪ್ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ, ಪ್ಲಸ್ ಅದನ್ನ ನಾವು ಯಾವ ಒಕೇಶನ್ಗೆ ಹಾಕೊಳ್ತಾ ಇದ್ದೀವಿ, ಇದೆಲ್ಲನೂ ಕೂಡ ಕೌಂಟ್ ಆಗುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನೋಡೋದಾದರೆ ನಾನು ಈ ಗೋಲ್ಡನ್ ಕಲರ್ ಕಟ್ ವರ್ಕ್ ಇರೋ ಫ್ಯಾಬ್ರಿಕ್ನ ನಾನು ರೆಡ್ ಕಲರ್ ಸ್ಯಾರಿ ಜೊತೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಅಂದ್ಕೊಂಡಿರೋ ಡಿಸೈನ್ಗೆ ಈ ಫ್ಯಾಬ್ರಿಕ್ ಆ್ಯಪ್ಟ್ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನಮ್ಮ ಅಮ್ಮನೇ ಈ ಡ್ರೆಸ್ನ ಕಟ್ ಮಾಡ್ತಾ ಇರೋದ್ರಿಂದ ನಾನು ಅವ್ರಿಗೆ ಸ್ಕೆಚ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಡಿಸೈನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಗೋಲ್ಡನ್ ಫ್ಯಾಬ್ರಿಕ್ ಎಲ್ಲಿ ಬರಬೇಕು, ಈ ರೆಡ್ ಕಲರ್ ಫ್ಯಾಬ್ರಿಕ್ ನನಗೆ ಯಾವ ಕಡೆ ಕಾಣಿಸ್ಬೇಕು, ಹಾಗೆ ಒಳಗಡೆ ನನಗೆ ಯಾವ ರೀತಿ ಬಟ್ಟೆಗಳು ಕೊಡಬೇಕು, ವೆದರ್ ಇಟ್ಸ್ ಕಾಟನ್, ಕ್ರೇಪ್ ಆರ್ ಸ್ಯಾಟಿನ್, ನನ್ನ ಕಂಫರ್ಟಬಲ್ ಪ್ರಕಾರ. ಹಾಗೆ ನನ್ನ ಬಾಡಿ ಮೇಲೆ ನನಗೆ ಡೀಪ್ ಎಷ್ಟು ಬೇಕು, ಗೋಲ್ಡನ್ ಫ್ಯಾಬ್ರಿಕ್ ನನ್ನ ಬಾಡಿಗೆ ಎಲ್ಲಿ ತನಕ ಬರಬೇಕು, ಸ್ಲೀವ್ಸ್ಗೆ ಎಲ್ಲಿ ತನಕ ಬರಬೇಕು, ವೇಸ್ಟ್ ಲೈನ್ ಯಾವ ಥರ ಬರಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಬಿಕಾಸ್ ನೀವು ಡಿಸೈನರ್ ಹತ್ರ ಹೋದಾಗ ಅವ್ರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಚಾನ್ಸಸ್ ಆರ್ ದೇರ್ ಸಮ್ಟೈಮ್ಸ್ ಅದು ಅದೇ ರೀತಿ ಫೈನಲ್ ಔಟ್ಪುಟ್ ಕೊಡದೇ ಇರೋ ಥರ. ಸೊ ನೀವು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ನೀವು ಮತ್ತೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ರೂ ಪರವಾಗಿಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಅದನ್ನು ಹಾಕೊಳ್ತಾ ಇದ್ದೀರಾ, ನಿಮಗೆ ಹೇಗೆ ಬೇಕು ಅದು ಹಾಗೇ ಇರಬೇಕು. ಸೊ ನೋ ಕಾಂಪ್ರಮೈಸಸ್ ಆನ್ ದ್ಯಾಟ್. ಸೊ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನಗೆ ಹೇಗೆ ಬೇಕು ಅಂತ. ಇವನ್ ಮೈ ಮಾಮ್ ಲೈಕ್ ದ ಡಿಸೈನ್. ಸುಪ್ರೀತಂಗೂ ಆ ಡಿಸೈನ್ ಇಷ್ಟ ಆಯಿತು. ಹೇಗೆ ಬರುತ್ತೆ, ಐ ಆಮ್ ಆಲ್ಸೋ ಎಕ್ಸೈಟೆಡ್. ನೋಡೋಣ. I begin to
I begin to. ನೋಡಿದ್ರಲ್ಲ, ಒಂದು ರೆಡ್ ಕಲರ್ ಸಿಂಪಲ್ ಪ್ಲೇನ್ ಸಾರಿನ ನಾನು ಒಂದು ಬ್ಯೂಟಿಫುಲ್ ಡ್ರೆಸ್ ಆಗಿ ಹೇಗ್ ಕನ್ವರ್ಟ್ ಮಾಡಿಸಿದೀನಿ ಅಂತ ಯು ಕ್ಯಾನ್ ಸಿ. ಎಲ್ಲೂ ನನಗೆ ರಿಂಕಲ್ಸ್ ಬಂದಿಲ್ಲ, ಹಾಗೆ ಫಿಟ್ ಆಗಿ ಹೇಗ್ ಪರ್ಫೆಕ್ಟ್ ಆಗಿ ಕುತ್ಕೊಂಡಿದೆ ಅಂತ. ನಾನು ಇದನ್ನ ಒಂದಿನ ಸ್ಟೈಲ್ ಮಾಡ್ತೀನಿ, ಜಸ್ಟ್ ಹಾಗೆ ಟ್ರಯಲ್ ಮಾಡಿರೋದು ಅಷ್ಟೇ, ವಿತೌಟ್ ಸ್ಟೈಲಿಂಗ್. ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಡ್ರೆಸ್, ಫರ್ಗೆಟ್ ಅಬೌಟ್ ಮೀ. ಹಾಗೆ ನೀವೇನಾದ್ರೂ ಇದೇ ತರ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು, ಇಲ್ಲ ಗೌನ್ ಸ್ಟಿಚ್ ಮಾಡಿಸ್ಬೇಕು, ಇಲ್ಲ ನಿಮ್ ಸ್ಯಾರಿನ ಕನ್ವರ್ಟ್ ಮಾಡಿಸ್ಬೇಕು ಅಂತಿದ್ರೆ, ಸೊ ಯು ಕ್ಯಾನ್ ವಿಸಿಟ್ ಸುಹಾ ಡಿಸೈನರ್ಸ್. ಇಲ್ಲಿ ಅಡ್ರೆಸ್ ಮೆನ್ಷನ್ ಮಾಡಿದೀನಿ. ನಾವು ಸಾಕಷ್ಟು ಐಡಿಯಾಸ್ ಕೊಟ್ಟು ನಿಮ್ ಬಾಡಿ ಟೈಪ್ಗೆ ಯಾವ ತರ ಸೂಟ್ ಆಗುತ್ತೆ, ಯಾವ ಕಲರ್ ನ ನೀವು ಕಾಂಬಿನೇಷನ್ ಮಾಡಬಹುದು ಅಂತಾನು ಐಡಿಯಾಸ್ ಕೊಡ್ತೀವಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಸಾಕಷ್ಟು ವಿಷಯಗಳನ್ನ ಹೇಳ್ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಬಾಯ್ ಬಾಯ್, ಟೇಕ್ ಕೇರ್.